ಹೊಸದಾಗಿ ನವೀಕರಣಗೊಂಡಿರುವ ನಮ್ಮ ಪಡುಬಿದ್ರಿ ದೇವಸ್ಥಾನ ನೋಡ್ಲಿಕ್ಕೆ ನೀವು ಬನ್ನಿ. ಭಾರಿ ಚೆಂದಾಗಿದೆ, ಗುರ್ತಾನೆ ಸಿಗ್ಲಿಕ್ಕಿಲ್ಲ. ಅಷ್ಟು ಚಂದದ ಕೆತ್ತನೆ, ಶಿಲ್ಪಕಲೆ, ವಾಸ್ತುಶಿಲ್ಪ ಭಾರಿ ಚಂದ ಇದೆ. ನೂತನವಾಗಿ ನವೀಕರಣಗೊಳ್ಳುತ್ತಿರುವ ನಮ್ಮ ಪಡುಬಿದ್ರಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ನೋಡಿ ಹೇಗೆ ಆಗಿದೆ. ಫುಲ್ ಚೇಂಜ್ ಆಗಿದೆ, ಗುರ್ತಾನೆ ಸಿಗ್ತಾ ಇಲ್ಲ. ಹಳತೆ ಹೇಗಿತ್ತು ಇವಾಗ ಹೊಸದಾಗಿ ಹೇಗೆ ಆಗ್ತಾ ಉಂಟು ನೋಡಿ. ಎಲ್ಲ ಶಿಲೆಯಿಂದಲೇ ಮಾಡಿದ್ದಾರೆ ನೋಡಿ. ನಾವು ಸೈಡಿಗೆ ಬರ್ತಾ ಇರಬೇಕಾದ್ರೆ ಸರೋವರ ಕಾಣ್ತಾ ಉಂಟು. 7 ಸುತ್ತಿನ ಸರೋವರ ನೋಡಿ, ಎಷ್ಟು ದೊಡ್ಡದಾಗಿದೆ. ನೀರು ಕೆಳಗಡೆ ಇದೆ. ಈಗ ಬೇಸಿಗೆ ಕಾಲ ಅಲ್ಲ, ಮಳೆಗಾಲಕ್ಕೆ ಫುಲ್ ತುಂಬುತ್ತದೆ ನೋಡಿ. ನಾವು ಹೊರ ಪ್ರಾಂಗಣಕ್ಕೆ ಬಂದ್ವಿ. ಕೊಡಿಮರ ನೋಡಿ ಎಷ್ಟು ದೊಡ್ಡದಾಗಿದೆ. ಹಾಗೆ ಮುಂದೆ ಬರ್ತಾ ಇರ್ಬೇಕಾದ್ರೆ ನೋಡಿ, ಹೊಳೆತಿರುವ ಗ್ರಾನೈಟ್ ತರದ ಶಿಲೆಯಲ್ಲಿ ಮಾಡಿದ್ದಾರೆ. ಏನಂತ ಗೊತ್ತಿಲ್ಲ, ಆದ್ರೂ ಭಾರಿ ಚಂದ ಇದೆ. ಹಾಗೇನೆ ಕೆತ್ತನೆ ಎಲ್ಲ ನೋಡಿ ಅಂತೆ, ಶಿಲೆಯಲ್ಲಿ ಮಾಡಿದ ಕೆತ್ತನೆ ಭಾರಿ ಚಂದ ಉಂಟು. ಆ ಗ್ಯಾಪ್ ಎಲ್ಲ ಬಿಟ್ಟು ಈ ಡಿಸೈನ್ ಎಲ್ಲ ನೋಡಿ ಅಂತೆ. ನೋಡಿ ಎಷ್ಟು ಚಂದ ಕಾಣ್ತಾ ಇದೆ, ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ನೋಡಿ. ಹಾಗೇನೆ ಮುಂದೆ ಬರ್ತಾ ಇರಬೇಕಾದ್ರೆ ಈ ಮರದಿಂದ ಮಾಡಿದ ಕೆತ್ತನೆ ಎಲ್ಲ ನೋಡ್ಲಿಕ್ಕೆ ಸಿಗ್ತದೆ. ಎಷ್ಟು ಒಳ್ಳೆಯ ಕಲಾಕೃತಿ. ಹಾಗೆ ಇದು ಕೂಡ ಹೊಳೆಯುವ ಕಂಬ. ಹೊರಗಡೆ ನಮಗೆ ಕಪ್ಪು ಕಲರಲ್ಲಿ ಕಂಡ್ರೆ ಒಳಗಡೆ ಈ ಶಿಲೆಯಲ್ಲೇ ಹೊಳೆತಾ ಇದೆ ಕಂಬ. ತುಳಸಿ ಕಟ್ಟೆ ನೋಡಿ ಎಷ್ಟು ದೊಡ್ಡದಾಗಿದೆ, ಅದರ ಕೆತ್ತನೆ ಎಲ್ಲ ಭಾರಿ ಚಂದ ಉಂಟು. ಹಾಗೆ ಮುಂದೆ ಬಂದಾಗ ನಂದಿ ಕಾಣ್ತಾ ಉಂಟು ನಮಗೆ. ಇದು ನಮ್ಮ ದೇವಸ್ಥಾನದ ಹಳೆಯ ನಂದಿಯೇ ಹಾಗೆ ಇಟ್ಟಿದ್ದಾರೆ. ಅಭಿಷೇಕದ ನೀರು ಹೋಗುವ ಕೊಳವೆ ಇದು. ಅದರ ಕೆತ್ತನೆ ಕೂಡ ಭಾರಿ ಚಂದ ಇದೆ. ಎಲ್ಲ ವಿಭಿನ್ನ ಶೈಲಿಯಲ್ಲಿ ಮಾಡಿದ್ದಾರೆ. ಅದರ ಆಕೃತಿ ಎಲ್ಲ ನೋಡಿ. ತೀರ್ಥ ಮಂಟಪದ ವಿನ್ಯಾಸ ಅಂತೂ ಭಾರಿ ಚಂದ ಇದೆ, ನನಗೆ ನೋಡುವಾಗಲೇ ಖುಷಿ ಆಯಿತು. ಬಳೆ ರೀತಿಯ ಕೆತ್ತನೆ ಅಂತೂ ಭಾರಿ ಚಂದ ಇದೆ. ಸುತ್ತಲೂ 4 ಕಡೆಯಲ್ಲಿ ಹಾಕಿದ್ದಾರೆ. ಹಾಗೆಯೇ ಮೇಲ್ಗಡೆ ಕಲ್ಲಿದ್ದೇ ವಿನ್ಯಾಸ. ಕಂಬಗಳದ್ದು ವಿನ್ಯಾಸ ಅಂತೂ ಹೊರಗಡೆ ಅಂತೂ ಡಿಫ್ರೆಂಟ್ ಆಗಿದೆ, ಹಾಗೆ ಒಳಗಡೆ ಅದಕ್ಕಿಂತ ಚಂದ ಇದೆ. ಒಂದಕ್ಕಿಂತ ಒಂದು ಏನು ನೋಡ್ಬೇಕು ಏನು ಬಿಡ್ಬೇಕಂತ ಗೊತ್ತಾಗ್ತಿಲ್ಲ. ನಾನು ಫಸ್ಟಿಗೆ ನೋಡಿದ್ದು ಮಹಾಲಿಂಗೇಶ್ವರ ದೇವರ ತೀರ್ಥ ಮಂಟಪ. ಹಾಗೆಯೇ ಈ ಕಡೆ ಬಂದಾಗ ಗಣಪತಿ ದೇವರದ್ದು ಕೂಡ ಹಾಗೆಯೇ ತೀರ್ಥ ಮಂಟಪ ಇದೆ. ಅಲ್ಲಲ್ಲಿ ಈ ಕಂಬಗಳದ್ದು ವಿನ್ಯಾಸ ನೋಡ್ಲಿಕ್ಕೆ ಭಾರಿ ಖುಷಿ ಆಗ್ತದೆ. ಇದು ಗಣಪತಿ ದೇವರ ಗರ್ಭಗುಡಿ, ಕಲ್ಲಿಂದಲೇ ಮಾಡಿದ್ದಾರೆ. ಹಾಗೆ ಈ ಆನೆಯದ್ದು ಕೆತ್ತನೆ ಅಂತೂ ಭಾರಿ ಚಂದ ಇದೆ. ಅಂದರೆ ನ್ಯಾಚುರಲ್ ಆಗಿ ನಾವು ಆನೆಯನ್ನೇ ನೋಡಿದಾಗೆ ಆಗ್ತದೆ. ಗಣಪತಿ ದೇವರ ಗರ್ಭಗುಡಿಯ ಹೊರಗಡೆ ಫುಲ್ ಆನೆಯದ್ದೇ ವಿನ್ಯಾಸ ಇದೆ. ಉದ್ದಕ್ಕೆ ಒಂದರ ಹಿಂದೆ ಒಂದು ಆನೆ ನಿಂತ ಹಾಗೆ ಕಾಣ್ತಾ ಉಂಟು. ಭಾರಿ ಚಂದದ ಕೆತ್ತನೆ. ವಾ, ಇದಂತೂ ಭಾರಿ ಚಂದ ಇದೆ. ನಾವು ಮೆಹಂದಿ ಬಿಡಿಸಿದ ಹಾಗೆ ಆಗಿದೆ. ಹೂವೆಲ್ಲ ನೋಡಿ ಹೇಗೆ ಬಂದಿದೆ, ನಾವು ಡ್ರಾಯಿಂಗ್ ಬಿಡಿಸಿದ ಹಾಗೆ ಕಾಣ್ತಾ ಉಂಟು. ಹಾಗೆ ಗರ್ಭಗುಡಿಯ ವಿನ್ಯಾಸ. ಇನ್ನು ಸ್ವಲ್ಪ ಕೆತ್ತನೆ ಬಾಕಿ ಇದ್ದಾಗೆ ಉಂಟು. ನಾಡಿದ್ದು ನಮ್ಮ ಬ್ರಹ್ಮಕಲಶ ಆಗೋಕ್ಕಿಂತ ಮುಂಚೆ ಎಲ್ಲ ಫುಲ್ ಫಿನಿಶ್ ಮಾಡ್ತಾರೆ. ಚಿಕ್ಕದಾದ ಬಾವಿ ದೇವಸ್ಥಾನದ ಒಳಗಡೆನೇ ಇದೆ. ಇದು ಬಾವಿ ಅಂತ ಮೊದಲಿದ್ದೆ, ಅದಕ್ಕೆ ಸ್ವಲ್ಪ ಹೊರಗಡೆ ಎಲ್ಲ ಚೇಂಜ್ ಮಾಡಿದ್ದಾರೆ. ಇದು ನೋಡಿ ಮಹಾಲಿಂಗೇಶ್ವರ ದೇವರ ಗರ್ಭಗುಡಿ. ಇದರ ಕೆತ್ತನೆ ಅಂತೂ ನೋಡ್ಲಿಕ್ಕೆ 2 ಕಣ್ಣು ಸಾಲಿಕ್ಕಿಲ್ಲ. ಹೊರಗಡೆ ಫುಲ್ ಶಿಲೆಯಿಂದ ಮಾಡಿದ್ದಾರೆ. ಹಾಗೆಯೇ ಮೇಲ್ಗಡೆ ಫುಲ್ ಮರದ ಕೆತ್ತನೆ. 2ರ ಅದ್ಭುತವಾದ ವಿನ್ಯಾಸ. ಕಂಬ ನೋಡಿ ಹೇಗೆ ಹೊಳೆತಾ ಉಂಟು. ದೇವಸ್ಥಾನದ ಒಳಗಡೆ ಹೋಗುವಾಗ ಪ್ರವೇಶ ದ್ವಾರದಲ್ಲಿ ಈ ಕೆತ್ತನೆ ಸಿಗ್ತದೆ.
ಸ್ವಲ್ಪ ಬಂದು ಮೇಲೆ ನೋಡಿದ್ರೆ ಸಾಕು, ಎಷ್ಟು ಚಂದದ ಕೆತ್ತನೆ. ಆನೆಯ ಸೊಂಡಿಲ್ ನೋಡಿ, ಒಂದಕ್ಕೆ ಒಂದು ಸಿಕ್ಕಿ ಹಾಕೊಂಡಾಗೆ ಕಾಣ್ತದೆ, ಆ ತರದ ವಿನ್ಯಾಸ. ನೋಡಿ ಬ್ರಹ್ಮಕಲಶದ್ದೆಲ್ಲ ಅಲ್ಲಲ್ಲಿ ಪೋಸ್ಟರ್ ಹಾಕಿದ್ದಾರೆ. ಏಪ್ರಿಲ್ 23ರಿಂದ ಮೇ 14 ತನಕ ನಡೀಲಿಕ್ಕಿದೆ. ನೀವು ಕೂಡ ದೇವಸ್ಥಾನದ ಬ್ರಹ್ಮಕಲಶಕ್ಕೆ ತಪ್ಪದೆ ಬನ್ನಿ, ಅಲ್ಲಿ ನಾವು ಭೇಟಿಯಾಗುವ. ಥ್ಯಾಂಕ್ ಯು.